ಸಂವಿಧಾನ ವರ್ಸಸ್ ಮನುಸ್ಮೃತಿ ಅಂತ ಹೇಳುವಂಥ ಒಂದು ಪರಿಕಲ್ಪನೆ ಇಡೀ ದೇಶದಲ್ಲಿ ನಿರಂತರವಾಗಿ ನಡೀತಾ ಬಂದಿದೆ. ಈ ಮೊಬೈಲ್ಗಳಲ್ಲಿ, ವಾಟ್ಸಪ್ಪುಗಳಲ್ಲಿ ಎಲ್ಲ ಇತ್ತೀಚಿನ ದಿನಗಳಲ್ಲಿ ನಿರಂತರವಾಗಿ ತುಂಬ್ತಾ ಇದ್ದಾರೆ. ಈ ಯುವ ಜನತೆಗೆ ಅವರು ದಾರಿ ತಪ್ತಾ ಇದ್ದಾರೆ. ಸಂವಿಧಾನ ಶ್ರೇಷ್ಠ ಅಂತ ಹೇಳುವಂಥದ್ದನ್ನು ಮರಿತಾ ಇದ್ದಾರೆ. ಪ್ರಧಾನಿಗಳು ಸಂವಿಧಾನವನ್ನು ರಕ್ಷಣೆ ಮಾಡಬೇಕಾಗಿರುವಂಥವರು ಮತ್ತು ನಮ್ಮ ದೇಶದ ಉನ್ನತ ನ್ಯಾಯಾಲಯದ ಬಗ್ಗೆ ಗೌರವವನ್ನು ಹೊಂದಿರುವಂಥವರು ಅವರು ಮಾಡಿರುವಂಥ ಉತ್ತರ ಅವರು ಹೇಳಿಕೆ ಎಷ್ಟು ಕ್ಯಾಶುವಲ್ ಆಗಿದೆ ಅಂತ ಹೇಳಿದ್ರೆ ಅದೇನು ಘಟನೆನೇ ದೊಡ್ಡ ಘಟನೆ ಅಲ್ಲ ಅನ್ನೋ ರೀತಿಯಲ್ಲಿ ಎಲ್ಲ ಜಡ್ಜಸ್, ಇಡೀ ದೇಶದ ಪ್ರತಿಯೊಬ್ಬ ಜಡ್ಜು ಇದರ ವಿರುದ್ಧ ವಾಯ್ಸ್ ಎತ್ತಬೇಕು, ನಿಲ್ಲಬೇಕು. ನಿನ್ನೆ ಸುಪ್ರೀಂ ಕೋರ್ಟ್ನಲ್ಲಿ ನಡೆದಿರುವಂಥ ಘಟನೆ ನಿಜವಾಗ್ಲೂ ಬಹಳ ಖೇದನೀಯ ಸಂಗತಿ ಮತ್ತು ಇಡೀ ನಮ್ಮ ದೇಶ ತಲೆ ತಗ್ಗಿಸುವಂಥ ಒಂದು ಸಂಗತಿಯಾಗಿದೆ. ಚೀಫ್ ಜಸ್ಟಿಸ್ ಅಂತ ಹೇಳಿದರೆ ನಮ್ಮ ದೇಶದ ಇಡೀ ಒಂದು ನ್ಯಾಯಾಂಗ ವ್ಯವಸ್ಥೆಯಲ್ಲಿ ಸುಪ್ರೀಂ ಆಗಿರುವಂಥ ಒಬ್ಬ ವ್ಯಕ್ತಿ, ಅಂಥ ವ್ಯಕ್ತಿಯ ಮೇಲೆ ಈ ಒಂದು ಚಪ್ಪಲಿ ಎಸೆಯುವಂಥ ಪ್ರಯತ್ನ ಮಾಡಿರುವಂಥ ಒಂದು ಘಟನೆ ನಿಜವಾಗ್ಲೂ ಇಡೀ ಪ್ರಪಂಚದಲ್ಲಿ ನಮ್ಮ ದೇಶದ ಒಂದು ಮರ್ಯಾದೆಗೆ ಧಕ್ಕೆ ತರುವಂಥ ಸಂಗತಿಯಾಗಿದೆ. ಮತ್ತು ಮುಖ್ಯವಾಗಿ ಇತ್ತೀಚಿನ ದಿನಗಳಲ್ಲಿ ನಡ್ತಿರುವಂಥದ್ದು ನಾವು ನೋಡ್ತಾ ಇದ್ದೀವಿ. ಸಂವಿಧಾನ ವರ್ಸಸ್ ಮನುಸ್ಮೃತಿ ಅಂತ ಹೇಳುವಂಥ ಒಂದು ಪರಿಕಲ್ಪನೆ ಇಡೀ ದೇಶದಲ್ಲಿ ನಿರಂತರವಾಗಿ ನಡೀತಾ ಬಂದಿದೆ. ಅದರಲ್ಲೂ ಕೂಡ ಮೊನ್ನೆ ಏನು 100ನೇ ವರ್ಷದ ಶತಮಾನೋತ್ಸವ ಇದು ಮಾಡ್ತಾ ಇದ್ದಾರೆ RSSನವರು. ಈ ಟೈಮ್ನಲ್ಲಂತೂ ಎಲ್ಲರ ಮನಸ್ಸಿನಲ್ಲಿ ಒಂಥರ ದ್ವೇಷದ ವಾತಾವರಣ ಸೃಷ್ಟಿಯಾಗಿರುವಂಥದ್ದನ್ನು ನಾವು ನೋಡ್ತಾ ಇದ್ದೀವಿ. ಇದು ಆಗಬಾರ್ದು. ಯಾಕಂದರೆ ಸಂವಿಧಾನ ನಮಗೆ ಸಮಾನತೆಯನ್ನು ಕೊಟ್ಟಿದೆ, ಸಮಾನತೆಯ ಹಕ್ಕನ್ನು ಕೊಟ್ಟಿದೆ. ಇಡೀ ನಮ್ಮ ದೇಶದ ಪ್ರತಿಯೊಂದು ಕಾನೂನುಗಳು ಸಂವಿಧಾನದ ಅಡಿಯ ಆಧಾರದ ಮೇಲೇ ನಿಂತಿರುವಂಥದ್ದು. ಹೀಗಿದ್ದಾಗ ಒಬ್ಬ ವಕೀಲನಾಗಿ ಸಂವಿಧಾನವನ್ನು ಎಲ್ಲ ತಿಳ್ಕೊಂಡು ಸಂವಿಧಾನದ ಆ ಪರಿಚ್ಛೇದಗಳ ಅಡಿಯಲ್ಲಿಯೇ ಕೆಲಸ ಮಾಡುವಂಥ ವ್ಯಕ್ತಿಯಾಗಿ ಈ ರೀತಿಯ ಒಂದು ಧೋರಣೆ ಆಶ್ಚರ್ಯ ಆಗ್ತದೆ. ಆ ವ್ಯಕ್ತಿ ನಿಜವಾಗ್ಲೂ ವಕೀಲನ ಹೌದಾ ಅಲ್ಲ ಅನ್ನೋ ರೀತಿಯಲ್ಲಿ ಆಶ್ಚರ್ಯ ಆಗ್ತಾಯಿದೆ. ಇಂಥ ವ್ಯಕ್ತಿಗಳನ್ನು ತಕ್ಷಣಕ್ಕೆ ಬಂಧಿಸಬೇಕು ಮತ್ತು ಈ ಮನಸ್ಥಿತಿ ತುಂಬಿರುವಂಥವ್ರ ಮೇಲೂ ಕ್ರಮ ಆಗಬೇಕು. ಈ ಮನಸ್ಥಿತಿ ಏನು ಇದೆಯಲ್ಲ, ಇದು ಸೃಷ್ಟಿ ಮಾಡಿ ಈ ಮೊಬೈಲ್ಗಳಲ್ಲಿ, ವಾಟ್ಸಪ್ಪುಗಳಲ್ಲಿ ಎಲ್ಲ ಇತ್ತೀಚಿನ ದಿನಗಳಲ್ಲಿ ನಿರಂತರವಾಗಿ ತುಂಬ್ತಾ ಇದ್ದಾರೆ. ಈ ಯುವ ಜನತೆಗೆ ಅವರು ದಾರಿ ತಪ್ತಾ ಇದ್ದಾರೆ. ಸಂವಿಧಾನ ಶ್ರೇಷ್ಠ ಅಂತ ಹೇಳುವಂಥದ್ದನ್ನು ಮರಿತಾ ಇದ್ದಾರೆ. ಇಂಥ ಒಂದು ಘಟನೆ ನಮ್ಮ ದೇಶದಲ್ಲಿ ನಡಿಬಾರ್ದಾಗಿತ್ತು. ಇದನ್ನು ನಾನಂತೂ ಬಹಳ ಸೀರಿಯಸ್ ಆಗಿ ಖಂಡನೆ ಮಾಡ್ತೀನಿ. ಮತ್ತು ಇನ್ನೊಂದು ವಿಚಾರ ಏನು ಅಂತ ಹೇಳಿದರೆ, ಇದು ಕಂಟೆಂಪ್ಟ್ ಆಫ್ ಕೋರ್ಟ್ ಆಗುತ್ತೆ ಮತ್ತು ಇದು ಒಂಥರ ಭಯೋತ್ಪಾದನಾ ಕೃತ್ಯ ಅಂತ ನಾನು ಹೇಳಲಿಕ್ಕೆ ಬಯಸ್ತೀನಿ. ಭಯೋತ್ಪಾದನಾ ಕೃತ್ಯ ಅಂತ ಹೇಳಿದರೆ ನಮ್ಮ ಒಂದು ಭಯವನ್ನು ಹುಟ್ಟಿಸುವಂಥ ಕೃತ್ಯ. ನೋಡಿ, ಹಿಂದೆ ಕೂಡ ಒಬ್ಬ ಜಸ್ಟಿಸ್ ಲೋಯಾ ಅಂಥವರನ್ನು ಕೊಂದಿರುವಂಥ ಘಟನೆ ಕೂಡ ನಾವು ನೋಡಿದ್ದೀವಿ. ಯಾವಾಗ ನಮಗೆ ನಮ್ಮ ಪರವಾಗಿ ನ್ಯಾಯ ಸಿಗೋದಿಲ್ವೋ ಆವಾಗ ಅವರ ಮೇಲೆ ದಬ್ಬಾಳಿಕೆಯನ್ನು ಹೇರುವಂಥ ಒಂದು ಪ್ರಯತ್ನ ನಿರಂತರವಾಗಿ ನಡೀತಾ ಇದೆ. ಜಸ್ಟಿಸ್ ಲೋಯಾ ಆದ ನಂತರ ಬೇರೆ ಬೇರೆ ಘಟನೆಗಳು ಉದಾಹರಣೆಗೆ ತುಂಬ ಸಿಗ್ತವೆ. ಇದರಲ್ಲೂ ಕೂಡ ಗವಾಯಿ ಅವರ ಮೇಲೆ ಒಂದು ಒತ್ತಡವನ್ನು ತರುವಂಥ ಪ್ರಯತ್ನ ಆಗಿದೆ ಅಂತ ನಾನು ಹೇಳಲಿಕ್ಕೆ ಬಯಸ್ತೀನಿ. ಇಲ್ಲಿ ನೋಡಿ, ಏನು ಮುಂಚೆಯಿಂದಲೂ ಈ ಮನುಸ್ಮೃತಿ ಮತ್ತು ಸಂವಿಧಾನದ ವಿರುದ್ಧ ಹೋರಾಟ ಏನು ನಿರಂತರವಾಗಿ ಈ ಕಾಲಘಟ್ಟದಲ್ಲಿ ನಡೀತಾ ಇದೆ ಅಂತ ನಾನು ಹೇಳಲಿಕ್ಕೆ ಬಯಸೋದು ಯಾಕೆ ಅಂತ ಹೇಳಿದರೆ, ನೋಡಿ, ಮೊನ್ನೆ ಪಾರ್ಲಿಮೆಂಟ್ ಉದ್ಘಾಟನೆ ಮಾಡಿದರು. ಪಾರ್ಲಿಮೆಂಟನ್ನು ಉದ್ಘಾಟನೆ ಮಾಡಬೇಕಾದ್ರೆ ನಮಗೆ ಸರ್ವಶ್ರೇಷ್ಠವಾದ ಸಂವಿಧಾನದ ಪ್ರತಿಗಳನ್ನು ಅಲ್ಲಿ ಪಾರ್ಲಿಮೆಂಟ್ ಒಳಗೆ ತಗೊಂಡು ಹೋಗಬೇಕು. ಆ ಸಂವಿಧಾನವನ್ನು ರಕ್ಷಣೆ ಮಾಡುವಂಥ ಕರ್ತವ್ಯ ನಮ್ಮದಾಗಿರಬೇಕು ಅಂತ ಹೇಳುವಂಥ ಒಂದು ನಿಟ್ಟಿನಲ್ಲಿ ಕೆಲಸ ಆಗಬೇಕಾಗಿತ್ತು. ಆದರೆ ಆ ಪಾರ್ಲಿಮೆಂಟ್ ಉದ್ಘಾಟನೆ ಆಗಿರೋದು ನೋಡಿಬಿಟ್ರೆ ಯಾವುದೋ ಒಂದು ದೇವಸ್ಥಾನದ ಉದ್ಘಾಟನೆ ಮಾಡಿದ ರೀತಿಯಲ್ಲಿ ನಡೀತು. ಪರಿಶುದ್ಧ ನಂದಿನಿ ಹಾಲಿನಿಂದ ತಯಾರಿಸಿದ ನೈಜ ನಂದಿನಿ ಐಸ್ ಕ್ರೀಮ್ಸ್. ಆದರೂ ಅಲ್ಲಿ ಒಂದು ಸಂವಿಧಾನದ ಪ್ರತಿಯನ್ನು ಸರಿಯಾಗಿ ತಗೊಂಡು ಹೋಗಲಿಲ್ಲ. ಅಲ್ಲಿ ಸೆಂಗೋಲ್ ಅಂತ ಹೇಳುವಂಥ ಒಂದು ಕೋಲನ್ನು ತಗೊಂಡು ಹೋಗಿ ಎಲ್ಲ ಸ್ವಾಮೀಜಿಗಳು ಅಲ್ಲಿ ಪಾರ್ಟಿಸಿಪೇಟ್ ಮಾಡಿದ್ದು. ಇದು ಒಂದು. ಅದರ ಜೊತೆಗೆ ನಮ್ಮ ರಾಷ್ಟ್ರಪತಿಗಳು ಮುರ್ಮು ಅವರನ್ನೇ ಅಲ್ಲಿಗೆ ಇನ್ವೈಟ್ ಮಾಡಿಲ್ಲ. ಇದು ಏನು ತೋರಿಸ್ತದೆ ಅಂತ ಹೇಳಿದರೆ,
ಈ ಮಹಿಳಾ ವಿರೋಧಿ ಧೋರಣೆ ಮತ್ತು ಏನು ಅಲೆಮಾರಿ ಜನಾಂಗಕ್ಕೆ ದಲಿತ ಸಮುದಾಯಕ್ಕೆ ಸೇರಿರುವಂಥ ವ್ಯಕ್ತಿಗಳನ್ನು ದೂರ ಇಡಬೇಕು ಅಂತ ಹೇಳುವಂಥ ಮನಸ್ಥಿತಿ ಇಲ್ಲಿ ಕಾಣ್ತಾ ಇದೆ. ಇದು ಕೂಡ ಹಾಗೆ ಆಗಿರೋದು. ಯಾವುದೇ ಒಬ್ಬ ದಲಿತಕ್ಕೆ ದಲಿತ ವ್ಯಕ್ತಿ ಅಥವಾ ಶೋಷಣೆಗೆ ಒಳಗಾಗಿರುವಂಥ ವ್ಯಕ್ತಿ, ಅಲೆಮಾರಿ ವ್ಯಕ್ತಿಗಳು ಉನ್ನತ ಸ್ಥಾನಕ್ಕೆ ಬಂದ ತಕ್ಷಣ ಅವರ ವಿರುದ್ಧ ಒಂದು ಪಿತೂರಿ, ದ್ವೇಷ ಇದೆಲ್ಲ ಬಂದು ಈ ಮನಸ್ಥಿತಿ ಅದೇ ಅಲ್ಲಿಯೇ ಕೆಲಸ ಮಾಡುವಂಥ ಒಬ್ಬ ವಕೀಲನಾಗಿ ಈ ರೀತಿ ಮಾಡಿರೋದು ನಿಜವಾಗ್ಲೂ ಇದು ನಮಗೆ ನಾಚಿಕೆ ಪಡುವಂಥ, ಇಡೀ ನಮ್ಮ ವಕೀಲ ಸಮುದಾಯಕ್ಕೆ ನಾಚಿಕೆ ಬರುವಂಥ ಒಂದು ಘಟನೆ ಅಂತ ನಾನು ಹೇಳಲಿಕ್ಕೆ ಬಯಸ್ತೇನೆ. ಬಿಜೆಪಿ ನಾಯಕರು ಇಂಥ ವಿಚಾರವನ್ನು ತುಂಬ ಮೌನ ವಹಿಸ್ಬಿಟ್ಟಿದ್ದಾರೆ. ಬಿಜೆಪಿ ನಾಯಕರು ಮತ್ತು ಪ್ರಧಾನಿ ಕೂಡ ಪ್ರತಿಕ್ರಿಯಿಸಿದ್ರು ಕೂಡ ತುಂಬ ಕಟುವಾಗಿ ಪ್ರಯತ್ನಿಸಿದ್ರು. ಏನೋ ಒಂದು ನಾರ್ಮಲ್ ಅನ್ನೋ ರೀತಿ ಇದನ್ನ ನೋಡಿ ಏನಾಗ್ತದೆ, ಮೌನಂ ಸನ್ಮತಿ ಲಕ್ಷಣಂ ಅಂತಾರೆ. ಅಂಥೇಳಿದರೆ ಅವರು ಮೌನವಾಗಿರೋದು ಕೂಡ ಅವರ ಮನಸ್ಸಿನ ಒಳಗಿರುವಂಥ ಹಿಂದಿನ ಮನಸ್ಥಿತಿ ಅದು ಎದ್ದು ಕಾಣ್ತದೆ. ಈಗ ಇವರು ನಿರಂತರವಾಗಿ ಮಾಡ್ಕೊಂಡು ಬಂದಿರೋದು ಇದೆ. ಇವರಿಗೆ ಏನಾಗಿದೆ ಅಂತ ಹೇಳಿದರೆ ನೋಡಿ, RSSಗೆ 100 ವರ್ಷದ ಒಂದು ಸಂಭ್ರಮ ಆಚರಣೆ ಮಾಡುವ ನಿಟ್ಟಿನಲ್ಲಿ ಅಬ್ಕಿ ಬಾರ್ 400 ಪಾರ್, ಅಬ್ಕಿ ಬಾರ್ 400 ಪಾರ್ ಅಂದರೆ ಸಂವಿಧಾನವನ್ನು ಬದಲಾವಣೆ ಮಾಡೋದಕ್ಕೆ 2/3 ಮೆಜಾರಿಟಿ ಬೇಕಾಗಿತ್ತು, ಅದು ಬರಲಿಲ್ಲ. ಇಲ್ಲಿ ನೋಡಿದರೆ ಜನ ನಮ್ಮ ಭಾರತ ದೇಶದ ಜನ ಒಂದು ವಿವಿಧತೆಯಲ್ಲಿ ಏಕತೆಯನ್ನು ಹೊಂದಿರುವಂಥ ಎಲ್ಲರೂ ಇಲ್ಲಿ ಒಳ್ಳೆಯದು ಕೆಟ್ಟದ್ದು ಎಲ್ಲವನ್ನ ಮಿಕ್ಸಪ್ ಆಗಿ ಬದುಕುವಂಥ ಜನ. ಹಾಗಾಗಿ ನೋಡಿ ಆ ಮನಸ್ಥಿತಿ ಇರುವಂಥವರನ್ನು ಅವರು ದೂರ ಇಟ್ಟು ಅವರಿಗೆ ಕಡಿಮೆ ಸಂಖ್ಯೆಯಲ್ಲಿ ಎಲೆಕ್ಟ್ ಮಾಡಿದರು. ಮತ್ತು ಅವರು ಫುಲ್ ಫ್ಲೆಡ್ಜಲ್ಲೂ ಬರಲಿಲ್ಲ, ಮತ್ತು ಬೇರೆಯವರ ಸಹಕಾರವನ್ನು ತಗೊಂಡೇ ಅಧಿಕಾರ ಬರಬೇಕಾಯಿತು. ಇಂಥ ಪರಿಸ್ಥಿತಿ ಅವ್ರಿಗೆ ಏನು ಮಾಡ್ತು ಅಂತ ಹೇಳಿದರೆ, ಒಂಥರ ನಾವು ರೀಚ್ ಆಗಲಿಲ್ಲಲ್ಲ, ನಾವು ಸಕ್ಸಸ್ ಆಗಲಿಲ್ಲ ಅಲ್ಲ ಅಂತ ಹೇಳುವಂಥ ಒಂದು ನೋವು ತುಂಬ ಇದೆ ಅವರಿಗೆ. ಹಾಗಾಗಿ ಆ ಸಿಟ್ಟನ್ನು ಇವ್ರ ಮೇಲೆ ತಗೊಂಡಿರಲೂಬಹುದು. ಮತ್ತು ಈ BJP ನಾಯಕರು, ಈವನ್ ಪ್ರಧಾನಿಗಳು, ಆ್ಯಕ್ಚುಲಿ ಹೇಳಬೇಕಂದ್ರೆ ಪ್ರಧಾನಿಗಳು ಸಂವಿಧಾನವನ್ನು ರಕ್ಷಣೆ ಮಾಡಬೇಕಾಗಿರುವಂಥವರು ಮತ್ತು ನಮ್ಮ ದೇಶದ ಉನ್ನತ ನ್ಯಾಯಾಲಯದ ಬಗ್ಗೆ ಗೌರವವನ್ನು ಹೊಂದಿರುವಂಥವರು, ಅವರು ಮಾಡಿರುವಂಥ ಉತ್ತರ, ಅವರು ಹೇಳಿಕೆ ಎಷ್ಟು ಕ್ಯಾಶುವಲ್ ಆಗಿದೆ ಅಂತ ಹೇಳಿದರೆ ಅದೇನು ಘಟನೆನೇ ದೊಡ್ಡ ಘಟನೆ ಅಲ್ಲ ಅನ್ನೋ ರೀತಿಯಲ್ಲಿ ಇಷ್ಟೊತ್ತಿಗೆ ಇಡೀ ಒಂದು ನ್ಯಾಯಾಂಗ ವ್ಯವಸ್ಥೆ ಎದ್ದು ನಿಲ್ಲಬೇಕಾಗಿತ್ತು. ಈವನ್ ಜಡ್ಜಸ್ ಕೂಡ ಇದರ ವಿರುದ್ಧ ನಿಲ್ಲಬೇಕು ಅಂತ ಹೇಳ್ತೀನಿ. ಎಲ್ಲ ಜಡ್ಜಸ್, ಇಡೀ ದೇಶದ ಪ್ರತಿಯೊಬ್ಬ ಜಡ್ಜು ಇದರ ವಿರುದ್ಧ ವಾಯ್ಸ್ ಎತ್ತಬೇಕು, ನಿಲ್ಲಬೇಕು. ಆವಾಗಲೇ ನಮ್ಮ ದೇಶದ ಒಂದು ಕೋರ್ಟಿಗೆ ಮರ್ಯಾದೆ ಇರ್ತದೆ, ಆ ಕೋರ್ಟಿನ ನ್ಯಾಯಾಂಗ ವ್ಯವಸ್ಥೆಗೆ ಒಂದು ಭದ್ರತೆ ಸಿಗ್ತದೆ. ಮತ್ತೊಂದು, ಈಗಿನ ವಾತಾವರಣ ನೋಡಿಬಿಟ್ರೆ ಎಲ್ಲ ಪ್ರತಿಯೊಂದು ಸಿಸ್ಟಮ್ ಹಾಳಾಗಿ ಹೋಗಿದೆ. ಎಲ್ಲವೂ ಕೇಂದ್ರ ಸರ್ಕಾರದ ಅಡಿಯಾಳಾಗಿ ಕೆಲಸ ಮಾಡ್ತಿರೋದನ್ನು ನಾವು ನೋಡ್ತಾ ಇದ್ವಿ. ಎಲೆಕ್ಷನ್ ಕಮಿಷನ್ನಿಂದು ಆ ವೋಟ್ ಚೋರಿ ಮೂಲಕ ಆಗಿರುವಂಥ ಒಂದು ಘಟನೆಗಳು ಇತ್ತೀಚೆಗೆ ಆಗಿರುವಂಥದ್ದು ಹೊರಗೆ ಬಂದಿದೆ. ಹೀಗೆ ಮತ್ತು ಈಡಿದ್ದು ನಾವು ನೋಡ್ತಾ ಇದ್ದೀವಿ. ಈಗ ವಿಭಿನ್ನ ದಿಕ್ಕಿನಲ್ಲಿ ನಾವು ನೋಡಿದರೆ ಎಲ್ಲವೂ ಒಂಥರ ಪಪೆಟಾಗಿ ಕೆಲಸ ಮಾಡ್ತಿರೋದು. ಹಾಗೆ ಈ ಏನು ನ್ಯಾಯಾಂಗ ವ್ಯವಸ್ಥೆ ಮೇಲೂ ಕೂಡ ಒಂದು ಅಧಿಕಾರವನ್ನು ಚಲಾಯಿಸುವಂಥ ನಿಟ್ಟಿನಲ್ಲಿ ಇದು ನಡೆದಿರುವಂಥ ಘಟನೆ. ಇದು ನಾನು ಹೇಳೋದು, ನ್ಯಾಯಾಂಗ ವ್ಯವಸ್ಥೆ ಒಂದೇ ಈಗ ನಮಗೆ ಒಂದು ಸ್ವಲ್ಪ ಆಶಾ ದೀಪ ಆಗಿರುವಂಥದ್ದು. ನ್ಯಾಯಾಂಗ ವ್ಯವಸ್ಥೆನೇ ನಮಗೆ ಒಂದು ಮಟ್ಟಿಗೆ ನಮ್ಮ ಇಡೀ ದೇಶವನ್ನು ಕಾಪಾಡಲಿಕ್ಕೆ ಇರುವಂಥದ್ದು. ಈ ನ್ಯಾಯಾಂಗ ವ್ಯವಸ್ಥೆಗೆ ಧಕ್ಕೆ ಬಂದುಬಿಟ್ರೆ ಮುಂದಿನ ದಿನಗಳಲ್ಲಿ ನಮ್ಮ ಇಡೀ ದೇಶ ವಿಚಿತ್ರ ದಿಕ್ಕಿನಲ್ಲಿ ಹೋಗ್ತದೆ. ಏನು ಒಂಥರ ದಂಗೆ ಹೇಳುವಂಥ ಸಾಧ್ಯತೆಯೂ ಇದೆ. ಜನಾಂಗೀಯ ಆಂದೋಲನಗಳು, ಜನಾಂಗೀಯ ದಂಗೆಗಳು ಏಳುವಂಥ ಸಾಧ್ಯತೆಯೂ ಕೂಡ ಇದೆ. ಹಾಗಾಗಿ ನ್ಯಾಯಾಂಗ ವ್ಯವಸ್ಥೆ ಇನ್ನೂ ಗಟ್ಟಿಯಾಗಬೇಕೇ ಹೊರತು ಅದನ್ನು ಡೆಲ್ಯೂಟ್ ಮಾಡೋಕ್ಕೆ ಹೋಗಬಾರ್ದು. ನ್ಯಾಯಾಂಗ ವ್ಯವಸ್ಥೆ ಮಾತ್ರ ಗಟ್ಟಿಯಾಗಿರಬೇಕು ಅಂತ ಹೇಳಿಕ್ಕೆ ಬಯಸ್ತೀನಿ. ಕೊನೆಯದಾಗಿ ಸರ್, ಈ CJ ಅವ್ರ ಮೇಲೆ ಹಲ್ಲೆ ಆಗಿರುವಂಥ ವಿಚಾರವನ್ನು ಕೆಲವೊಂದಿಷ್ಟು ಜನ ಸಾಮಾಜಿಕ ಜಾಲತಾಣದಲ್ಲಿ ಹಾಕೊಂಡು ಅದನ್ನು ಸಮರ್ಥಿಸುವಂತಹ ಕೆಲಸ ಕೂಡ ನಡೀತಾ ಇದೆ. ಇಂಥ ಮನಸ್ಥಿತಿಗಳ ಬಗ್ಗೆ ಇಲ್ಲ, ಅದೇ ನಾನು ಹೇಳಿದ್ನಲ್ಲ, ಈಗ ಆಲ್ರೆಡಿ ಅವ್ರ ಮನಸ್ಸಿನಲ್ಲಿ ಒಂದು ತುಂಬಿಕೊಂಡು ಬಿಟ್ಟಿದೆ. ಅವರಿಗೆ ನಿಜವಾಗಿ ಈ ದೇಶದಲ್ಲಿರುವಂಥ ಒಂದು ವ್ಯವಸ್ಥೆ ಬಗ್ಗೆ, ದೇಶದ ಜನಸಾಮಾನ್ಯರ ಪರಿಸ್ಥಿತಿಗಳ ಬಗ್ಗೆ ಯಾವುದೇ ನೋವು ನಲಿವುಗಳ ಬಗ್ಗೆ ಅವ್ರಿಗೆ ಗೊತ್ತಿಲ್ಲ. ಅವರಿಗೆ ಕೇವಲ ಏನು ತುಂಬಿರ್ತಾರೋ, ಏನು ಅವರ ಮನಸ್ಸಿನಲ್ಲಿ ತುಂಬಿರುವಂಥ ಮನಸ್ಥಿತಿಗಳು ಇದಾವಲ್ಲ, ಅದನ್ನೇ ಅವರಿಗೆ ಕಾಣುತ್ತೆ ಹೊರತು ಬೇರೆ ಸತ್ಯಾಂಶ ಅವರಿಗೆ ಕಾಣಲ್ಲ. ಆ ಸತ್ಯಾಂಶವನ್ನು ತೋರಿಸುವಂಥ ಕೆಲಸ ನೀವೆಲ್ಲ ಸೇರಿ ಮಾಡಬೇಕಾಗಿದೆ.
ಇದಕ್ಕೆ ಈ ಯುವ ಜನತೆ ಹಾಳಾಗ್ತಾ ಇರೋದು. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ .com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.